ಪ್ರಿಯ ವೀಕ್ಷಕರೇ ನಮಸ್ಕಾರ. ಇದು 7 Days ವಾಯ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ ದಾವಣಗೆರೆ. ಸಮಗ್ರ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮನ್ನು ಪ್ರೋತ್ಸಾಹಿಸಿ. ರಾತ್ರಿ ಕತ್ತಲಾದ ಮೇಲೆ ಕಸ ಹಾಕುವವರ ವಿರುದ್ಧ ನಮ್ಮ ಯೂಟ್ಯೂಬ್ ಚಾನಲಿಂದ ಒಂದು ಸಣ್ಣ ಅಭಿಯಾನ. ನಿಮಗೆ ಕಸ ಹಾಕಬೇಡ್ರಿ ಅಂತ ಹೇಳಿದೆ ಅಣ್ಣ. ನಿನಗೆ ಬೆಳಗಿಂದ ಪಾಪ ಕಷ್ಟಪಟ್ಟು ದುಡಿತೀಯ ಹೊಟ್ಟೆಪಾಡಿಗೋಸ್ಕರ. ಆದರೆ ಇದನ್ನು ಕಸ ಇಲ್ಲ ಹಾಕೋದು ನೀನು ಎಷ್ಟು ಮಟ್ಟಿಗೆ ಸರಿ ಅಲ್ಲ. ಇದು ನಿನಗೆ ಸರಿ ಅನಿಸುತ್ತಾ? ಇಲ್ಲೆಲ್ಲ ವಾಸವಾಗಿದ್ದೀವಿ. ಪಾಪ ನೀನು ದುಡಿಮೆ ಮಾಡ್ತಾ ಇದೀಯಾ. ನಿನ್ನ ದುಡಿಮೆಗೆ ನಾನು ತೊಂದರೆ ಕೊಟ್ಟಂಗಾಗತ್ತೆ ಹೇಳಿದ್ರೆ. ಬಡವ್ರಿ ನಾವು ಹೊಟ್ಟೆ ಮೇಲೆ ಹೊಡಿತೀರಲ್ರಿ ಅಂತ ಹೇಳ್ತೀರ. ಬಟ್ ನೀವು ಇದನ್ನು ಕಸನ ಏನು ಅಂಗಡಿ ಅದು ಎಗ್ರೆಸ್ ಅಂಗಡಿ ಅಲ್ವಾ, ಅದ್ರದ್ದೆಲ್ಲ ತಂದಿಲ್ಲಿ ಕಸ ಹಾಕ್ತಿರಲ್ಲ. ನಾನು ಕಸ ಹಾಕ್ತೀನಿ. ನಿಮ್ಮ ಹೆಸರು? ನಮ್ಮ ಹೆಸರು ಪುನೀತ್ ಅಂತ. ಏನ್ ಕೆಲಸ ಮಾಡ್ತೀರಾ? ಕಾರ್ಪೊರೇಷನ್ ಕಸ ಗಾಡಿ ಡ್ರೈವರ್. ಇಷ್ಟೊತ್ತಿನಲ್ಲಿ? ಹ್ಞೂ ಸರ್. ಇವಾಗ ಇವ್ರು ಕಸ ಹಾಕಿದ್ದಕ್ಕೆ ಗಾಡಿ ಕಸ ಹಾಕಲ್ಲ, ನೈಟ್ ಬಂದು ಇಲ್ಲೇ ಒಗ್ದೋಗ್ತಾರೆ. ಪರಿಸರ ಎಲ್ಲ ಹಾಳು ಮಾಡ್ತಿದ್ದಾರೆ. ಗಾಡಿ ಯಾಕೆ ಅಂದ್ರೆ ನಮಗೆ ಅದು ಫಾರ್ಮ್ ಇದೆ, 11 ಗಂಟೆ ಬರ್ರಿ, 1 ಗಂಟೆ ಬರ್ರಿ ಅಂತ ಹೇಳ್ತಾ ಕ್ವಶನ್ ಮಾಡ್ತಾರೆ. ಇವ್ರಿಗೆ ಏನ್ ಮಾಡ್ಬೇಕು ಸರ್ ನಾವು? ಅದಕ್ಕೆ ಇನ್ಸ್ಪೆಕ್ಟರ್ ಹೇಳಿದ್ದಾರೆ ಫೈನ್ ಹಾಕ್ತಾರೆ. ಫೈನ್ ಹಾಕ್ಸ್ಬೇಕು. ಸೊ ನೀವು ಎಲ್ಲಿ ವಾಸ ಮಾಡ್ತೀವಿ ಸರ್? ಇಲ್ಲೇ 5th ಕ್ರಾಸ್ ಅಲ್ಲಿ ವಾಸ ಮಾಡ್ತೀವಿ ಸರ್. ಈಗ ನಮಗೆ ಫಸ್ಟ್ ಫ್ಲೋರ್ ಅಲ್ಲೂ ಅದು ಒಂದು ಸಮಸ್ಯೆ ಆಗುತ್ತೆ. ಇನ್ನು 2ನೇ ಸಮಸ್ಯೆ ಅಂತಂದ್ರೆ ನಾವು ವರ್ಕ್ ಮಾಡ್ತಿದ್ದೇವೆ ಸರ್. ನಿಮ್ಮ ಪ್ರಾಬ್ಲಮ್ ಅಂತ ಏನಿಲ್ಲ, ನಮಗೂ ಪ್ರಾಬ್ಲಮ್ ಇದೆ. ಪ್ರಾಬ್ಲಮ್ ಯಾರ್ದು? ಹೌದು ಸರ್. ಅಲ್ಲ, ನಿಮ್ಮ ಮನೇಲಿರೋ ಕಸ ಯಾರ್ದು ಪ್ರಾಬ್ಲಮ್? ನಮ್ದೇ ಪ್ರಾಬ್ಲಮ್ ಸರ್. ಬಟ್ ಅಲ್ಲ ಸರ್, ಈಗ ನಮ್ಮ ಸಿವಿಲೈಸ್ ಪ್ರಾಬ್ಲಮ್ ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ. ಸಿವಿಲೈಸ್ ಪ್ರಾಬ್ಲಮ್ನ ನೀವು ಸಿವಿಲೈಸೇಷನ್ ಆಗಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ನೀವು ಹೆಂಗೆ ಸಾಲ್ವ್ ಮಾಡ್ಕೋಬೇಕದನ್ನ? ನಿಮಗೋಸ್ಕರ ಮನೆ ಬಗ್ಲಿ ಗಾಡಿ ಬರುತ್ತೆ ಸರ್. ಇವರಿಗೂ ಗೊತ್ತಿಲ್ಲ ಸರ್. ಸಂಬಳ ಬಂದಾಗ ನೀವು ಮನೇಲಿ ತಗೊಂತಿರಲ್ಲ ನೀವು. ಅಲ್ಲ ಸರ್. ಈಗ ಸರ್ ನಿಮ್ಮ ಸ್ಯಾಲ್ರಿ ನೀವು ತಗೊಳ್ತಿರಲ್ಲ ಕ್ಲೀನ್ ಆಗಿ. ಮಾತಾಡಕ್ಕೆ ಕೊಡಿ ಸರ್. ಗೊತ್ತು ಸರ್, ನಿಮ್ಮ ಪ್ರಾಬ್ಲಮ್ ಗೊತ್ತು, ನಮ್ಮ ಪ್ರಾಬ್ಲಮ್. ನಂದೇನು ಪ್ರಾಬ್ಲಮ್ ಇಲ್ಲ ಸರ್. ಅಲ್ಲ ಸರ್, ನಂದೇನು ಅವ್ರದ್ದು ಏನು ಪ್ರಾಬ್ಲಮ್ ಇಲ್ಲ. ಅವ್ರಿಗೂ ಮನೇಲೆಲ್ಲ ಇದ್ದಾರೆ. ಅವ್ರ ಮನೇಲಿ ಅವರು ಊಟ ಮಾಡ್ತಾರೆ ನಿಮ್ಮಂಗೆ ಸರ್. ಎಲ್ಲರೂ ಊಟ ಮಾಡೋದು ಸರ್. ಇಲ್ಲಿ 4-5 ಸತಿ ಕ್ಲೀನ್ ಆಗಿದೆ ನನಗೆ ಗೊತ್ತಿರೋ ಪ್ರಕಾರ. ನಾವು ಹಾಕಿರ್ತೀವಿ, ಇಲ್ಲ ಅಂತಲ್ಲ, 4-5 ಸತಿ ಕ್ಲೀನ್ ಆಗುತ್ತೆ. ಬಟ್ ಅವ್ರಿಗೆ ಒಂದ್ಸತಿ ಕೇಳಕ್ಕಾಗಲ್ವ ಸರ್, ಇಲ್ಲಿ ಯಾಕೆ ಹಾಕ್ತೀರಾ, ಏನು ಎತ್ತ ಹೇಗೆ ಅಂತ? ಯಾರು ಕೇಳಬೇಕು? ಅಲ್ಲ, ಕಸ ತಗೊಂಡವರು ಕೇಳಬೇಕು ಸರ್, ಏನೇ ಸಮಸ್ಯೆ ಇರುತ್ತೆ ಅಂತ. ಸುಮ್ಮನೆ ಅಲ್ಲ ಸರ್. ಈಗ 11 ಗಂಟೆ ಬಂದ್ರೆ ನಾವು ಅವೈಲೇಬಲ್ ಇರ್ತೀವಿ ಸರ್. ನಾವು ಕೆಳಗೆ ಬಂದು ಹಾಕೋದಲ್ವ ಸರ್. ಸರ್, ಒಬ್ಬೊಬ್ರು ಮನೆ ಕಸದ ಗಾಡಿ ಬಂದಾಗ ನೀವು ಕೇಳಬೇಕು. ನಮ್ಮ ಮನೇಲಿ ಯಾರು ಇರಲ್ಲ ಸರ್, ನಮ್ಮ ಕಸನ ಮನೇಲಿ ಇರೋದನ್ನ ಖಾಲಿ ಮಾಡಬೇಕು, ನೀವು ಏನಾದ್ರೂ ಒಂದು ಸೊಲ್ಯೂಷನ್ ಕೊಡಿ ಅಂತ ನೀವು ಕಸದ ಗಾಡಿಯವ್ರಿಗೆ ಕೇಳ್ಬೇಕು ಸರ್. ಅದೇ ಕೆಲಸ ಬೆಳಿಗ್ಗೆ ಅವನ ಗಾಡಿ ಕಸ ಹಾಕ್ತೀನಿ, ಮುಗಿತಾ? ತಪ್ಪು ಮಾಡ್ತೀನಿ. ಇಲ್ಲೇ ಮನೆ ಇರೋದು. 5ನೇ ಕ್ರಾಸ್ ಮನೆ ಇರೋದು. ಮತ್ತೆ ನೀವು ಅಲ್ಲ ಸರ್, ನಿಮ್ಮ ಏರಿಯಾ ಸ್ವಚ್ಛವಾಗಿ ಇಟ್ಕೊಳ್ಳೋದು ಯಾರು ಜವಾಬ್ದಾರಿ? ನಮ್ಮ ಜವಾಬ್ದಾರಿ. ನಾವು ಹೇಳ್ತೀವಿ. ನೋಡ್ರಿ, ಅಲ್ಲಿ ನೀರಿನ ಟ್ಯಾಂಕಿ ಅಂತ ಯಾರು ಹಾಕ್ಬೇಡ. ಮತ್ತೆ ನಾವು ಅವರೆಲ್ಲ ಹೇಳ್ತೀವಿ. ಕಣ್ಣಿಗೆ ಕಂಡಿರೋದು ನಿಮಗೆ ಹೇಳ್ತಿದೀವಿ. ಹೌದು, ನಾವು ಹೇಳ್ತಾರೆ. ಯಾರು ಮಲಗಿರೋರಿಗೆ ಎಬ್ಸ್ ಹೇಳಕ್ಕಾಗತ್ತಾ? ಅಲ್ಲಲ್ಲ, ಅಲ್ಲಿ ಹಾಕಿದ್ದೇನ, ಎಲ್ಲ ಕಸ ಹಾಕಿದ್ದಾರೆ ಅಂತ ಅಲ್ಲ ಎತ್ಕೊಂಡು ಹೋಗ್ತಾರ ಅಂತ ಇಲ್ಲಿ ಹಾಕಿದ್ದೀವಿ ನಾವು. ಅಲ್ಲಿ ಮುಗಿತಾ? ನಾವು ಎತ್ಕೊಂಡು ಹೋಗೋಣ, ನಾವೇ ಎತ್ಕೊಂಡು ಹೋಗೋಣ. ಇನ್ನು ಯಾವ ಕಸ ತಪ್ಪು ನೀತ ಎತ್ಕೊಂಡು ಹೋಗೋಣ. ಕಸ ಡಿವೈಡ್ ಅಣ್ಣ, ಅಲ್ಲ ಮುಗಿತಲ್ಲ ಕಸ. ಆದರೆ ಎತ್ಕೊಂಡಿದ್ರೆ ಮುಂದ್ಗಡೆ ಇತ್ತು. ಎ ಬ್ಲಾಕ್ನಲ್ಲಿ ಹೊಸಕೋಟೆ ಹಿಂಭಾಗದ ರಸ್ತೆಯಲ್ಲಿ ಕಸವನ್ನು ತುಂಬುತ್ತಿರುವುದು ಸಾರ್ವಜನಿಕರು ಎಲ್ಲೆಂದರಲ್ಲಿ ಕಸವನ್ನು ರಸ್ತೆಯಲ್ಲಿ ಬಿಸಾಡೋದ್ರಿಂದ ಸಾಕಷ್ಟು ಸಮಸ್ಯೆ ಆಗುತ್ತಿದೆ. ದಯವಿಟ್ಟು ಪಾಲಿಕೆ ಸಿಬ್ಬಂದಿಗಳು ಇಷ್ಟು ಶ್ರಮ ವಹಿಸಿ ಕರ್ತವ್ಯ ನಿರ್ವಹಿಸಿದರೂ ಜನಕ್ಕೆ ಅರ್ಥವಾಗುತ್ತಿಲ್ಲ. ದಯವಿಟ್ಟು ಸಹಕರಿಸಿರಿ.